ಗೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ तेने ब्रह्म हृदाय आदिकवये मुह्यन्ति तं सूरजः तेजो वारिमृतां यथा विनिमयो यत्तत्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वादशेऽध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿವರೆಗೆ ಈ 12ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಪರಮಾಣುವಿನ ಬಗ್ಗೆ ತಿಳಿಸ್ತಾ ಬಂದರು. ಅದರಲ್ಲಿ ಆಚಾರ್ಯರು ಅನೇಕ ಪ್ರಮಾಣಗಳನ್ನ ಕೊಡ್ತಾರೆ. ಆ ಪ್ರಮಾಣಗಳ ಪ್ರಕಾರ ಏನರ್ಥ ಅಂತ ಈಗ ನೋಡ್ತಾ ಹೋಗೋಣ. ತತ್ವವಿವೇಕ ಅಂತ ಗ್ರಂಥ, ಆ ಗ್ರಂಥದಲ್ಲಿ ಬರುವಂತಹ ವಿಷಯ ಇದು. ಮನುಷ್ಯಾಃ ದೇವಲೋಕೇಪಿ ವಿಶೇಷೇಣೈವ ದರ್ಶನೆ ಅಂಶಾಂಶಿತ್ವ ವಿಶೇಷಂ ತು ಯಸ್ಯ ದ್ರಷ್ಟುಂ ನ ಶಕ್ನುಯುಃ ಚರಮೋ ವಿಶೇಷ ಇತಿ ತಂ ಮುನಯೋ ಬ್ರೂಯುರಂಜಸ ಪರಮಾಣುಸ್ಸ ವಿಜ್ಞೇಯಃ ಕಣಾದಾದ್ಯ ನಿರಂಶಿನಂ ಅಂತ ಪರಮಾಣುವಿನ ಪರಿಚಯ ತತ್ವವಿವೇಕ ಗ್ರಂಥನು ಮಾಡಿದೆ. ಅಲ್ಲಿ ಹೇಳಿದ ವಿಷಯ ಎಷ್ಟು. ಈಗ ಬೇರೆ ವ್ಯಾಖ್ಯಾನಕಾರರ ತರ ಈ ತತ್ವವಿವೇಕದಲ್ಲಿಲ್ಲ. ಬೇರೆ ವ್ಯಾಖ್ಯಾನಕಾರ ಏನ್ ಮಾಡಿದ್ದಾರೆ, ಈ ಪಾರ್ಥಿವ ಪರಮಾಣುಗಳೇನಿದೆ ಅದರ ಕೊನೆ ಒಂದು ಅಂಶ ಅದು ನಿರಂಶ ಅಂತ ಅನ್ನಿಸ್ಕೊಳುತ್ತೆ. ಅಂದ್ರೆ ಈಗ ಪೃಥ್ವಿ ವಸ್ತು, ಉದಾಹರಣೆಗೆ ನಮ್ಮ ದೇಹ ತಗೊಳ್ಳೋಣ. ದೇಹ ಒಂದು ದಿವಸ ಬೆಂಕಿಗೆ ಆಹುತಿಯಾಗತ್ತೆ. ದೇಹದ ಕೊನೆ ಭಾಗ ಅಂದ್ರೆ ಕೊನೆ ಒಂದು ಅಂಶ ಯಾವ್ದನ್ನು ತಗೊಳ್ತೀವೋ, ಅಥವಾ ಯಾವ್ದೋ ಮಡಿಕೆನೋ ಬಟ್ಟೆನೋ ಏನೋ ಒಂದು ಕೊನೆ ಒಂದು ಅಂಶ, ಅದು ಬಿಟ್ಟು ಇನ್ನೊಂದು ಅಂಶ ಇರಲ್ಲ. ಅಂದ್ರೆ ಕೊನೆಯ ಅಂಶ ಅದು ನಿರಂಶ, ಅದರ ಮುಂದೆ ಇನ್ನೊಂದು ಅಂಶ ಇರಲ್ವಲ್ಲ. ಈಗ ದೊಡ್ಡ ಬಟ್ಟೆ ಆದ್ರೆ ಒಂದೊಂದೇ ದಾರ ತೆಗಿತಾ ಇದ್ರೆ ಒಂದು ಸಿಗ್ತಾ ಇರುತ್ತೆ. ಕೊನೆಗ ದಾರನೂ ತುಂಡು ಮಾಡಿ 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 ಕೊನೆಗೊಂದು ಚಿಕ್ಕದು, ಅದನ್ನೂ ತುಂಡು ಮತ್ತೆ ಕೊನೆಗೆ ಯಾವ್ದು ಸಿಗತ್ತೆ ಅದು ನಿರಂಶ. ಅದನ್ನೇ ಪರಮಾಣು ಅಂತ ಕರೀತಾರೆ ಅಂತ ಹೀಗೆ ಬೇರೆ ವ್ಯಾಖ್ಯಾನಕಾರೆಲ್ಲ ಇದಕ್ಕೆ ವಿವರಣೆ ಮಾಡಿದ್ದಾರೆ. ವಸ್ತುತಃ ಇದು ಭ್ರಮೆ ಅಂತ ಹೇಳ್ತಾರೆ. ಭಾಗವತದ ಪ್ರಕಾರ ಆಗ್ಲಿ, ತತ್ವವಿವೇಕ ಗ್ರಂಥದ ಪ್ರಕಾರ ಆಗ್ಲಿ, ಇವರೆಲ್ಲ ಭ್ರಮೆಗೊಂಡಿದ್ದಾರೆ. ಯಾಕೆ? ಈ ಕೊನೆ ಒಂದು ನಿರಂಶ ಅಂತ ಇವರೇನ್ ತಿಳಿತಾ ಇದ್ದಾರೆ, ಅದು ಕಣ್ಣು ಕಾಣಿಸ್ತಾ ಇಲ್ಲ, ಅದರಿಂದ ಈ ಸಮಸ್ಯೆ ಆಗಿದೆ. ಅದಕ್ಕೂ ಅಂಶಗಳಿವೆ ಅಂತ ಹೇಳ್ತಾರೆ. ಅನೇಕ ಅಂಶಗಳಿರೋದನ್ನ ಯಾವ್ದಾದ್ರು ವಸ್ತುವನ್ನ ನಿರಂಶ ನಿರಂಶ ಅಂತ ಹೇಗೆ ಹೇಳ್ತೀರಿ? ಈಗ ನಮ್ಮ ದೇಹ ಸಾಂಶ, ಸಾಂಶ ಅಂದ್ರೆ ಏನರ್ಥ? ಕೈ, ಕಾಲು, ಮೂಗು, ಕಿವಿ ಎಲ್ಲ ಅಂಶ ಇದೆ ಅಂತ ಅರ್ಥ. ಈ ಎಲ್ಲ ಅಂಶಗಳ ಜೊತೆ ಇರೋದ್ರಿಂದ ಇದನ್ನ ಸಾಂಶ ಅಂತ ಕರೀತಾರೆ, ಸಾಂಶವಾದ ದೇಹ. ಹಾಗೆ ಪಟ ಅಂದ್ರೆ ಬಟ್ಟೆ, ಅದು ಸಾಂಶ. ಯಾಕೆ? ಅನೇಕ ದಾರಗಳೆಂಬ ಅಂಶಗಳಿವೆ, ಅದರಿಂದ ಸಾಂಶ. ಹಾಗೆ ಮಡಿಕೆಯನ್ನು ಸಾಂಶ ಅಂತ ಕರೀತಾರೆ. ಯಾಕೆ? ಅದನ್ನು ತುಂಡು ತುಂಡು ಮಾಡಿದ್ರೆ ಅನೇಕ ಭಾಗಗಳು ಸಿಗತ್ತೆ. ಹೀಗಾಗಿ ಸಾಂಶ ಪದಾರ್ಥಗಳು ಅಂದ್ರೇನು, ಬೇಕಾದಷ್ಟು ಅಂಶಗಳ ಜೊತೆಗಿರೋದು. ಪರಮಾಣುನು ಅನೇಕ ಅಂಶಗಳ ಜೊತೆಗಿದೆ, ಅದಕ್ಕೆ ಭೂತ ಸೂಕ್ಷ್ಮ ಅಂತ ಕರೀತಾರೆ. ಅದಕ್ಕಿಂತ ಚಿಕ್ಕದಾಗಿರೋ ಅಂಶ ಇದೆ. ಹೀಗೆ ಇಷ್ಟೆಲ್ಲ ಅಂಶಗಳಿದ್ದಾಗ ನಿರಂಶ ಅಂತ ಯಾರು ಬೇರೆ ವ್ಯಾಖ್ಯಾನಕಾರರು ಮಾತಾಡ್ತಾರೆ, ಅಂಥ ಒಂದು ವಾದ ಅದು ಭ್ರಮಾತ್ಮಕ, ಅದು ತಪ್ಪಾಗಿ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಅಷ್ಟೆ. ಯಾಕೆಂದ್ರೆ ನಿರಂಶ ಅಂತ ಅವ್ರೇನ್ ಹೇಳ್ತಾ ಇದ್ದಾರೆ, ಬಿಸಿಲು ಬಂದಾಗ ಆ ಬಿಸಿಲಿನ ಕಿರಣದ ಮುಖಾಂತರ ಸೂಕ್ಷ್ಮವಾಗಿ ಏನೊಂದು ಪಾರ್ಥಿವ ಕಣ ಕಾಣ್ತಾ ಇದೆ, ಅದರ 6ನೇ ಒಂದಂಶ ಅದು ಪರಮಾಣು ಅಂತ ಕರೀತಾರೆ ಅಂತ. ಇದು ಹಿಂದಿನ ಪಾಠದಲ್ಲೂ ನಾವು ನೋಡಿದ್ವಿ. ಇದನ್ನು ವಿಶ್ವನಾಥ ವ್ಯಾಖ್ಯಾನ ಅವರು ಹಾಗೆ ಹೇಳ್ತಾರೆ.
ಇನ್ನು ಕೆಲವರು ಏನಂತಾರೆ ಅಂದ್ರೆ, ಇಲ್ಲ ಈ ಪರಮಾಣು ಅಂತಂದ್ರೆ ಏನು ಅಂತಂದ್ರೆ, ಯಾವುದರಿಂದ ಯಾವುದೋ ಒಂದಿಷ್ಟು ಸೇರಿದಾಗ ಒಂದು ಹೊಸದಾಗಿ ವಸ್ತು ಹುಟ್ಟತ್ತೋ ಕಾಣತ್ತೋ ಅದನ್ನು ಪರಮಾಣು ಅಂತ ಕರಿಬೇಕು ಅಂತ. ಅಂದ್ರೆ ಈ ಬೌದ್ಧವಾದ ಇದೆ. ಬೌದ್ಧರು ಏನ್ ಮಾಡ್ತಾರೆ, ದ್ವೈತ ಸಿದ್ಧಾಂತದವ್ರ ಪ್ರಕಾರ ತರ ಹೇಳಲ್ಲ. ಬೌದ್ಧವಾದ ಬೇರೆ. ಬೌದ್ಧರು ಏನ್ ಹೇಳ್ತಾರೆ ಅಂದ್ರೆ, ಪರಮಾಣು ಪುಂಜವಾದ ಅಂತ ಅವ್ರ ವಾದ. ಒಂದಿಷ್ಟು ಪರಮಾಣುಗಳು ಸೇರ್ಕೊಂಡ್ರೆ ಅದೇ ಒಂದ್ ವಸ್ತುವಾಗಿ ಕಾಣಿಸ್ತಾ ಇರೋದು. ಹೊಸದಾಗಿ ಒಂದ್ ವಸ್ತು ಇಲ್ಲ. ಈಗ ಒಂದಿಷ್ಟು ದಾರಗಳು ಸೇರಿದ್ರೆ ಅದೇ ದಾರಗಳು ಒಂದಿಷ್ಟು ಸೇರಿದ್ದೆ ಬಟ್ಟೆ, ಅಷ್ಟು ಬಿಟ್ರೆ ದಾರಕ್ಕಿಂತ ಬೇರೆ ಬಟ್ಟೆ ಇಲ್ಲ. ನಿಜ ಅನ್ನಿಸ್ಬೋದು ನಮ್ಗೆ ಒಂದು ಕ್ಷಣ, ಹೌದ್ ತಾನೆ, ಬಟ್ಟೆ ಅಂದ್ರೆ ದಾರ ಬಿಟ್ಟು ಇನ್ನೇನಿದೆ ಅಂತ. ಆದ್ರೆ ಅದರಲ್ಲಿ ತುಂಬಾ ಸೂಕ್ಷ್ಮ ವಿಚಾರಗಳಿವೆ. ಅದನ್ನ ಮುಂದೆ ಈ ಸುಧಾ ಪಾಠದಲ್ಲಿ ನಾವು ಕೇಳ್ತೀವಿ. ಅಂತೂ ಪರಮಾಣು ಪುಂಜವಾದ ಅಂದ್ರೇನು, ಪರಮಾಣುಗಳು ಒಂದಿಷ್ಟು ಸೇರಿ ಒಂದು ವಸ್ತು ಆಗೋದು. ಈಗ ಮಡಿಕೆ ಆಗಿದ್ದು ಹೇಗೆ, ಮಡಿಕೆಗೆ ಬೇಕಾದ ಚಿಕ್ಕ ಚಿಕ್ಕ ಪರಮಾಣುಗಳಿವೆ. ಆ ಪರಮಾಣುಗಳೆಲ್ಲ ಸೇರಿದಾಗ ಮಡಿಕೆ. ಆದ್ರೆ ಈ ವಾದ ತಪ್ಪು. ಯಾಕೆ ತಪ್ಪು ಅಂದ್ರೆ, ಒಂದು ಕಾರಣವನ್ನ ಕೊಡ್ತೀನಿ ಇಲ್ಲೇ, ಸುಧಾ ಪಾಠದಲ್ಲೂ ಬರ್ತದು. 2ನೇ ಅಧ್ಯಾಯದಲ್ಲಿ ಸಮುದಾಯಾಧಿಕರಣ ಅಂತ ಇದೆ, ಅದರಲ್ಲಿ ಖಂಡನೆ ಇದೆ, ಬೌದ್ಧ ಮತದ ಖಂಡನೆ. ಈಗ ಪರಮಾಣು ಕಣ್ಣು ಕಾಣಿಸುತ್ತಾ? ಕಾಣಿಸಲ್ಲ. ಹಾಗಾದ್ರೆ 1, 2, 3, 10, 100 ಪರಮಾಣು ಸೇರ್ತು ಅಂತ ಇಟ್ಕೊಳ್ಳೋಣ. 100 ಪರಮಾಣು ಸೇರ್ತಿದಂಗೆ ನೀವೇನು ಹೇಳ್ತಾ ಇದೀರಿ, ಇಡೀ ಜಗತ್ತು ಎಲ್ಲ ಪರಮಾಣುಗಳು ಸೇರ್ಕೊಂಡೇ ಆಗಿರೋದು ಬೌದ್ಧರ ಪ್ರಕಾರ. ಯಾವುದೇ ಒಂದು ಚಿಕ್ಕ ವಸ್ತು ತಗೊಂಡು ಪರಮಾಣುಗಳು ಸೇರಿ ಆಗಿತ್ತು. ಒಂದು ಪರಮಾಣು ಕಾಣಿಸ್ಲಿಲ್ಲ ನಮಗೆ, 100 ಪರಮಾಣು ಸೇರಿದ ಕೂಡಲೇ ಆ ವಸ್ತು ಕಾಣಿಸತ್ತ? ಅದ್ ಹೆಂಗ್ ಕಾಣಿಸ್ಲಿಕ್ಕೆ ಸಾಧ್ಯ? ಕಾಣಿಸಲ್ಲ ಅಂತ ಅಷ್ಟೆ. ಅದಕ್ಕೊಂದು ಉತ್ತರ ಕೊಡ್ತಾರೆ ನೋಡಿ. ದೂರದಲ್ಲಿ ನಿಮಗೆ ಒಂದು ಕೂದಲು ಬಿದ್ರೆ ಕಾಣಿಸಲ್ಲ. ಒಂದು ಕೂದಲು ಬಿದ್ರೆ ಅವ್ರು ಅದೇ ಉದಾಹರಣೆ ಕೊಡ್ತಾರೆ, ದೂರಸ್ಥ ಕೇಶಭಾಷಾ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಕೂದಲು ಕಾಣದೆ ಹೋದ್ರು ಒಂದಿಷ್ಟು ಕೂದಲು ಸೇರ್ಕೊಂಡ್ರೆ ಕಾಣುತ್ತಾ ಇಲ್ವಾ? ಕಾಣುತ್ತೆ. ಅದೇ ತರ ಒಂದು ಪರಮಾಣು ಕಾಣದೇ ಇದ್ರು 100 ಪರಮಾಣುಗಳು ಸೇರಿದಾಗ ವಸ್ತು ಕಾಣುತ್ತೆ ನಿಮಗೆ. ಅದರಿಂದ ಪರಮಾಣುಗಳ ಪುಂಜ, ಅವುಗಳ ಗುಂಪೆ ಇಡೀ ಜಗತ್ತು, ಅವುಗಳ ಗುಂಪೆ ಘಟ, ಪರಮಾಣುಗಳ ಗುಂಪೆ ಬಟ್ಟೆ. ಈ ತರ ಪರಮಾಣುಗಳೇ ಒಂದು ವಸ್ತು ಅಂತ ಹೇಳ್ತಾರೆ. ಪರಮಾಣು ಬಿಟ್ಟು ಇಡೀ ಜಗತ್ತಿನಲ್ಲಿ ಇನ್ನೇನು ಇಲ್ಲ ಅಂತ ಇದು ಬೌದ್ಧರ ವಾದ. ಆದ್ರೆ ಇದು ತಪ್ಪು. ಯಾಕೆ ತಪ್ಪು ಅಂದ್ರೆ, ಅನೇಕ ಪ್ರಶ್ನೆಗಳಿವೆ. 1-2 ಅವರ ಖಂಡನೆ ಮಾಡ್ಬೇಕು ಅಂದ್ರೆ, ಈಗ ಒಂದು ಕೂದಲು ದೂರದಲ್ಲಿದ್ರೆ ಕಾಣಲ್ಲ, ನಿಜ. ಒಂದಿಷ್ಟು ಕೂದಲು ಅದ್ರ ಜೊತೆಗೆ ಸೇರಿದ್ರೆ ಕಾಣುತ್ತೆ, ಅದು ನಿಜ, ಒಪ್ಕೊಳ್ತೀವಿ. ಆದ್ರೆ ಆ ಒಂದು ಕೂದಲು ಇತ್ತಲ್ಲ, ಅದು ಕಾಣ್ಲಿಕ್ಕೆ ಯೋಗ್ಯತೆ ಇದೆ ಅದಕ್ಕೆ. ನೀವು ಅದನ್ನೇ ಹತ್ರ ತಗೊಂಬಂದ್ರೆ ಕಾಣಿಸತ್ತೆ ಆ ಕೂದಲು. ಅದು ಸೂಕ್ಷ್ಮ ಇರಬಹುದು ನಿಜ, ಆದ್ರೆ ನಮ್ಮ ಕಣ್ಣಿಗೆ ಗೋಚರ ಆಗುವಂತ ಯೋಗ್ಯತೆ ಅದಕ್ಕಿದೆ. ಹತ್ರ ತಗೊಂಡ್ರೆ ಅದು ಕಾಣಿಸತ್ತೆ. ಹಾಗಾದ್ರೆ ಕಾಣಿಸ್ಲಿಕ್ಕೆ ಯೋಗ್ಯತೆ ಇರೋ ಒಂದು ವಸ್ತು ದೂರದಲ್ಲಿದ್ದು ಒಂದಿಷ್ಟು ವಸ್ತು ಅದೇ ತರದ್ ಸೇರಿದ್ರೆ ಖಂಡಿತ ಕಾಣಿಸುತ್ತೆ, ಅದು ನಾವಿಲ್ಲ ಅಂತ ಹೇಳಲ್ಲ. ಆದ್ರೆ ನಿಮ್ಮ ಪರಮಾಣು ಹಾಗಲ್ಲ. ಒಂದು ಪರಮಾಣುನ ಹತ್ರಕ್ಕೆ ತಗೊಂಬಂದು ಹಾ ನಮ್ಗೆ ಕಾಣಿಸ್ತು, ದೂರದಲ್ಲಿದ್ದಾಗ ಆ ಪರಮಾಣು ಕಾಣಿಸ್ತಿಲ್ಲ ಅಂತ ಯಾರು ಹೇಳ್ತಾರ? ಇಲ್ಲ. ಹಾಗಾದ್ರೆ ಕೂದಲಿನ ದೃಷ್ಟಾಂತ ನೀವೇನ್ ಕೊಟ್ರಿ ಅದು ಸರಿ ಇಲ್ಲ. ಆ ಕೂದಲಲ್ಲಿ ಒಂದು ಕೂದಲು ಯೋಗ್ಯತೆ ಇದೆ ಕಾಣ್ಲಿಕ್ಕೆ, ಆದ್ರೆ ಒಂದು ಪರಮಾಣು ಯೋಗ್ಯತೆ ಇಲ್ಲ ನೋಡ್ಲಿಕ್ಕೆ ಕಣ್ಣಿಂದ. ಮತ್ತೆ ಒಂದು ಪರಮಾಣು ಸೇರ್ತೆ ಅದು ಕಣ್ಣಿಗೆ ಕಾಣಲ್ಲ ಅಂದ್ರೆ ಹತ್ರದಲ್ಲಿರ್ಲಿ ದೂರದಲ್ಲಿರ್ಲಿ ಅದು ಕಾಣದೇ ಇರೋದರ ಸ್ವಭಾವ. ಅಂದ ಮೇಲೆ 100 ಪರಮಾಣು ಸೇರಿದ್ರೆ ಒಂದ್ ವಸ್ತು ಕಾಣಿಸತ್ತ? ಎಂತ ಹಾಸ್ಯಾಸ್ಪದ. ಇದ್ರ ತರ ಹೇಳ್ಬಾರ್ದು, ಇದು ವಾದ ಸರಿ ಇಲ್ಲ ಅಂತ. ದೇವರು ಒಂದು ರೂಪದಲ್ಲಿ ನಮಗ್ ಕಾಣ್ಲಿಲ್ಲ, ಕೃಷ್ಣ ರೂಪದಲ್ಲಿ. ಹಾಗಂತ ಸುಮಾರು ರೂಪ ಸೇರ್ಕೊಂಡ್ರೆ ನಮಗ್ ಕಾಣುತ್ತ? ಕಾಣೋದಿಲ್ಲ. ಒಂದು ರೂಪನೇ ಕಾಣ್ತಾ ಇಲ್ಲ, ಇನ್ನು 100 ರೂಪ ಸೇರಿದ್ರೆ ನಮ್ಗೇನ್ ಕಾಣುತ್ತೆ? ಆ ತರ ಆಯ್ತಿದು ಪರಮಾಣು. ಆ ತರ ಆಯ್ತು. ಒಂದ್ ಪರಮಾಣು ಕಾಣಿಸಲ್ಲ ಅಂದ್ಮೇಲೆ ದೂರ ಇರ್ಲಿ ಹತ್ರ ಇರ್ಲಿ ಎರಡು ಎಲ್ಲಿದ್ರು ಅದು ಕಾಣಿಸಲ್ಲ ಅಂದ್ಮೇಲೆ ಇನ್ನು ಸಾಕಷ್ಟು ಪರಮಾಣುಗಳು ಸೇರಿದ ಕೂಡಲೇ ಅದು ಕಾಣಿಸತ್ತೆ ಅಂತ ಹೇಗೆ ಹೇಳ್ತೀರಿ? ಒಂದು ಕಣ ನಮಗ್ ಕಾಣದೇ ಇರಬಹುದು, ಸಾಕಷ್ಟು ಕಣ, ಅಕ್ಕಿ ಕಾಳು, ಒಂದು ಅಕ್ಕಿ ಕಾಳು ನಮಗ್ ಕಾಣದೇ ಇರಬಹುದು. ಅದ್ರ ಸಾಕಷ್ಟು ಅಕ್ಕಿ ಕಾಳು ಹಾಕಿದ್ರೆ ಕಾಣಿಸತ್ತಲ್ವಾ? ನಿಜ. ಆದ್ರೆ ಒಂದ್ ಅಕ್ಕಿ ಕಾಳು ಕಾಣ್ಲಿಕ್ಕೆ ಯೋಗ್ಯತೆ ಇದೆ ಅದಕ್ಕೆ ಹತ್ರ ತಗೊಂಬಂದ್ರೆ. ಆತರ ಪರಮಾಣುಗಳಿಗಿಲ್ಲ. ಅದೇ ನಾವ್ ಎಲ್ಲಿ ಎಡವಿದ್ವಿ ಅಂದ್ರೆ, ಬೌದ್ಧವಾದದಲ್ಲಿ ಅವರು ಒಂದು ಕಾಣಿಸ್ತಾ ಇದ್ರು ಗುಂಪು ಕಾಣಿಸತ್ತೆ ಅಂತ ವಾದ ಅವ್ರದ್ದು. ನಾವು ಒಂದು ಕಾಣಿಸಲ್ಲ ಆದ್ರೂ ಗುಂಪು ಕಾಣಿಸತ್ತೆ ಅನ್ನೋ ನಿಮ್ಮ ವಾದ, ಇದು ಕಣ್ಣು ಕಾಣಿಸೋ ವಸ್ತುವಿನಲ್ಲಿ, ಕಣ್ಣು ಕಾಣಿಸ್ದೇ ಇರೋ ಪರಮಾಣುವಿನ ಬಗ್ಗೆ ಹೇಳ್ಬೇಡಿ.
ಆಕಾಶ ನೀವು ಎಷ್ಟು ಆಕಾಶ ಸೇರಿದ್ರು ನಮಗ್ ಕಣ್ಣಿಗೆ ಕಾಣಿಸಲ್ಲ, ಕಾಲ ಎಷ್ಟು ಕಾಲ ಸೇರಿದ್ರು ನಮಗ್ ಕಣ್ಣಿಗೆ ಕಾಣಿಸಲ್ಲ. ಆದ್ರಿಂದ ಅದೇ ತರ ಈ ಪರಮಾಣುವಾದ ನಿಮ್ದು ಸರಿ ಇಲ್ಲ ಅಂತ ನಾವು ಅವ್ರನ್ನ ಖಂಡನೆ ಮಾಡ್ತೀವಿ. ಅಂಥ ಒಂದು ವಾದ ಇಲ್ಲಿ ಶ್ರೀಧರ ವ್ಯಾಖ್ಯಾನ ಮಾಡುತ್ತೆ. ಅಂದ್ರೆ ಪರಮಾಣು ಸಮೂಹನೇ ಇಡೀ ಜಗತ್ತು. ಅಂದ್ರೆ ಬೌದ್ಧವಾದ ತರನೇ ಅದ್ವೈತವಾದ ಶ್ರೀಧರ ವ್ಯಾಖ್ಯಾನ ಏನಿದೆ ಅದು ಅದ್ವೈತ ಸಿದ್ಧಾಂತದ ಪರವಾಗಿ ಮಾಡುವಂತ ವ್ಯಾಖ್ಯಾನ. ಈ ಬೌದ್ಧವಾದನೂ ಒಂದೇ, ಶ್ರೀಧರಿಯ ಪ್ರಕಾರನೂ ಒಂದೇ ಆಯ್ತು. ಈ ವಾದ ಪರಮಾಣುಗಳ ಸಮೂಹವೇ ಒಂದು ಜಗತ್ತು. ಹಾಗಲ್ಲ, ಅದ್ವೈತ ಸಿದ್ಧಾಂತದ ಪ್ರಕಾರ ಭೇದ ಇದೆ, ವ್ಯತ್ಯಾಸ ಇದೆ. ಯಾಕೆಂದ್ರೆ ಅವರು ಪರಮಾಣು ಅಂತ ಏನು ಹೇಳ್ತಾ ಇದೀವಿ ಅದು ವಸ್ತುತಃ ಇಲ್ಲ, ಅದು ಒಂದು ಭ್ರಮೆ ಅಂತ ಹೇಳ್ತಾರೆ. ಭ್ರಮೆ ಕಲ್ಪಿತ. ಹೇಗೆಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಕಾಣೋ ಬೆಳ್ಳಿ ಹೇಗೋ ಹಾಗೆ ಅದು ಇಲ್ಲ. ಅದು ಪರಮಾಣು ಇಲ್ಲ, ಪರಮಾಣುವಿನ ಸಮೂಹ ಜಗತ್ತಿಲ್ಲ. ಯಾಕೆ? ಜಗನ್ ಮಿಥ್ಯ, ಜಗತ್ ಸುಳ್ಳು. ಅದನ್ನ ಬೌದ್ಧರ ವಾದಕ್ಕೂ ಇವ್ರ ವಾದಕ್ಕೆ ವ್ಯತ್ಯಾಸ ಬಂತಲ್ವಾ ಅಂದ್ರೆ, ಬೌದ್ಧರ ವಾದನು ಹೀಗೆ, ಅವರು ಶೂನ್ಯವಾದಿಗಳು, ಅವ್ರು ಏನೂ ಒಪ್ಪಲ್ಲ. ಅವ್ರ ಮತದಲ್ಲೂ ಪರಮಾಣು, ಪರಮಾಣು ಪುಂಜ ಇದೆಲ್ಲ ಅಜ್ಞಾನದಲ್ಲಿ ತೋರ್ತಾ ಇದೆ, ಅದು ವಸ್ತುತಃ ಸತ್ಯ ಅಲ್ಲ. ಹಾಗಾದ್ರೆ ಈ ತರದ ವ್ಯಾಖ್ಯಾನ ಏನ್ ಮಾಡಿದ್ರು, ಇದನ್ನ ನೋಡಿದಾಗ ಪರಮಾಣು ಅಂತಾನೆ ಇಲ್ಲ ಅಂತ ಆಗ್ಬಿಡ್ತು ಇವ್ರ ವಾದದಲ್ಲಿ. ವಸ್ತುತಃ ಕೆಲವರಾದ್ರೂ ಪರಮಾಣು ಒಪ್ಪುಕೊಂಡು ಆ ಪರಮಾಣುವಿಗಿಂತ ಚಿಕ್ಕದು ಯಾವ್ದಿಲ್ಲ, ಪರಮಾಣುವೇ ಕೊನೆ ಅಂತಂದ್ರು. ಇದೇನೋ ಒಂದು ಪಕ್ಷ ಪರಮಾಣುನಾದ್ರೂ ಒಪ್ಪಿಕೊಂಡಲ್ಲ ಅನ್ನೋ ತೃಪ್ತಿ ನಾನುತ್ತಿದೆ. ಆದ್ರೆ ಬೌದ್ಧರು, ಅದ್ವೈತ ದರ್ಶನದವರು ಎಲ್ಲಾ ಅದು ಮಿಥ್ಯ ಅಂದ್ಬಿಡ್ತಾರೆ. ಪರಮಾಣುವೇ ಅವರ ಸಿದ್ಧಾಂತದಲ್ಲಿಲ್ಲ. ವಸ್ತುತಃ ವಿಚಾರ ಮಾಡಿದ್ರೆ ವ್ಯವಹಾರ ಕಾಲದಲ್ಲಿ ಈಗ ಮಾತಾಡ್ಬೇಕಾದ್ರೆ ಈಗ ಲೋಕದಲ್ಲಿ ನಾವ್ ಇದೀವಿ, ಇದ್ದಾಗ ಆ ಪರಮಾಣು ಅವೆಲ್ಲ ಇದೆ ಅಂತ ಅಷ್ಟೇ. ನಿಜವಾಗಿ ನೋಡಿದ್ರೆ ಇದೆಲ್ಲ ಸುಳ್ಳು, ಇದು ಯಾವ್ದು ಇಲ್ಲ ಅಂತ ಅವ್ರ ವಾದ. ಇಷ್ಟಾದ್ಮೇಲೆ ಪರಮಾಣುವಿನ ಗುಂಪು ಅದೇ ಒಂದು ವಸ್ತು ಅಂತ ನಾವು ಯಾಕೆ ತಿಳಿಬಾರ್ದು ಅಂದ್ರೆ, ಇದು ಭ್ರಮೆ ಆದ್ರಿಂದ ತಿಳಿಬಾರ್ದು ಅಂತ ಉತ್ತರ ಕೊಟ್ರು. ಅಷ್ಟೇ ಅಲ್ದೇನೆ ವಲ್ಲಭ ಪುರುಷೋತ್ತಮ ವ್ಯಾಖ್ಯಾನಗಳಿವೆ ಭಾಗವತಕ್ಕೆ. ಅವರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಈಗ ಜೀವಾತ್ಮ ಅಂದ್ರೆ ಒಬ್ಬ ಜೀವ ತಾನು ದೇಹವನ್ನ ಪಡೆಯೋ ಮುಂಚೆ ಎಲ್ಲೆಲ್ಲಿ ಹೋಗ್ತಾನೆ? ಮೊದಲು ತಂದೆಯಲ್ಲಿ ಇರ್ತಾನೆ. ತಂದೆಯ ಮುಖಾಂತರ ಮಾತೃಯೋನಿಗೆ ಪ್ರವೇಶ ಮಾಡಿ ಅಲ್ಲಿ ಗರ್ಭದಲ್ಲಿ ಸೇರ್ಕೊಳ್ತಾನೆ, ಗರ್ಭಕೋಶದಲ್ಲಿ ಸೇರ್ಕೊಂಡು ತಾನು ಒಂದು ಭ್ರಮೆಗೆ ಒಳಗಾಗ್ತಾನಂತೆ. ಆ ಜೀವ ಏನ್ ಭ್ರಮೆಗೆ ಒಳಗಾಗ್ತಾನೆ ಅಂದ್ರೆ, ತಾಯಿ ಏನೇನ್ ತಿಂದಿದ್ಲಲ್ಲ ಆಹಾರ, ಆ ಆಹಾರದ ಪರಮಾಣುಗಳಿದೆಯಲ್ಲ, ಆ ಪರಮಾಣುಗಳ ಜೊತೆಗೆ ತಾನು ಆ ಜೀವ ಸೇರ್ಕೊಂಡು ನಾನೇ ಅದು ಅಂತ ಭಾವಿಸ್ತಾನಂತೆ. ಈ ತರ ಒಂದು ವ್ಯಾಖ್ಯಾನ ಅವ್ರು ಮಾಡಿದೆ. ಅಂದ್ರೆ ಇದರಿಂದ ಏನರ್ಥ, ಈ ತಾಯಿ ಏನು ಆಹಾರ ತಿಂತಾಳೆ, ಆಹಾರದ ಪರಮಾಣು ಏನಿದೆ ಅದೇ ಇವನ ದೇಹವಾಗಿ ಪರಿಣಾಮ ಆಗುತ್ತೆ. ಹಾಗೆ ತಂದೆಯು ಕೂಡ ಅಲ್ಲಿ ಕಾರಣನಾಗಿದೆ ನಿಜ. ಅಂತೂ ತಂದೆಯ ತಿಂದ ಆ ಧಾತು, ದೇಹದ ಧಾತುಗಳು, ಅದರ ಪರಿಣಾಮ ಇವನಿಗೊಂದು ದೇಹ ಸಿಗತ್ತೆ. ಆ ದೇಹವನ್ನೇ ತಾನು ಅಂತ ಆ ಜೀವ ಭ್ರಮಿಸಿದ್ದಾನೆ, ಅಂದ್ರೆ ನಾನೇ ದೇಹ ಅಂತ ತಿಳ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಇವರು ವರ್ಣಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆಹಾರ ರೂಪದ ಪರಮಾಣುಗಳ ಜೊತೆಗೆ ಅವನು ಸೇರ್ಕೊಂಡು ನಾನು ಈ ಪರಮಾಣುಗಳು ಒಂದೇ ಅಂತ ಜ್ಞಾನವನ್ನು ಪಡಿತಾನೆ. ಇದು ಹೇಗೆ ಪಡಿಲಿಕ್ಕೆ ಸಾಧ್ಯ? ಪರಮಾಣುವನ್ನು ಕಾಣ್ತಾ ಇದೆಯಾ? ಕಂಡಿದ್ರೆ ತಾನೇ ಅವನು ಭಾವಿಸ್ಲಿಕ್ಕೆ ಹಾಗೆ ಸಾಧ್ಯ. ಮತ್ತೆ ಹೇಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ ಹೀಗೆ ಅಂದ್ರೆ, ಈ ತರ ತುಂಬಾ ಗೊಂದಲ ಉಂಟಾಗುವಂತಹ ವ್ಯಾಖ್ಯಾನವನ್ನ ಈ ಎಲ್ಲಾ ವ್ಯಾಖ್ಯಾನಕಾರರು ಮಾಡಿದ್ದಾರೆ ಭಾಗವತದ ಈ ಪದ್ಯಕ್ಕೆ. ಪರಮಾಣುವನ್ನು ಒಪ್ಪದೇ ಇರೋರು ಕೆಲವರು ಒಪ್ಪಿದ್ರು, ಈ ತರ ಹೇಳೋರು ಕೆಲವರು, ಇನ್ನೊಬ್ರು ಏನೋ ಜೀವ ಅಲ್ಲಿ ಮಾತೃಯೋನಿ ಪ್ರವೇಶ ಮಾಡ್ತಾನೆ, ಗರ್ಭದ ಕೋಶದಲ್ಲಿ ಇದ್ದಾಗ ಅಭೇದ ಚಿಂತನೆ ಮಾಡ್ಕೊಳ್ತಾನೆ ಅನ್ನೋ ತರ ವರ್ಣನೆ ಮಾಡಿದ್ದಾರೆ. ಆದ್ರೆ ಇದು ಯಾವುದು ತತ್ವ ವಿವೇಕ ಅನ್ನೋ ಈ ಗ್ರಂಥಕ್ಕೆ ಸರಿಯಾಗಿಲ್ಲ. ತತ್ವವಿವೇಕ ಅದು ಪ್ರಮಾಣ, ಅದು ಭಗವಂತ ರಚಿತವಾದ ಗ್ರಂಥ, ಸಾಕ್ಷಾತ್ ದೇವರೇ ರಚನೆ ಮಾಡಿದ ಗ್ರಂಥ. ಅಂತ ಗ್ರಂಥಕ್ಕೆ ವಿರುದ್ಧವಾಗಿ ನೀವು ಮಾತಾಡ್ತಾರೋ ಸರಿ ಇಲ್ಲ ಅಂತ ಇವರ ಖಂಡನೆ. ಹಾಗಾದ್ರೆ ಇವ್ರು ವ್ಯಾಖ್ಯಾನ ಮಾಡಿದ್ದು ಏನು ಹಾಗಾದ್ರೆ ಆಚಾರ್ಯರು ಅಂದ್ರೆ, ಕಾಲ ಪರಿಮಾಣಂ ದರ್ಶಯಿತು ದ್ರವ್ಯ ಪರಿಮಾಣಂ ದೃಷ್ಟಾಂತತ್ವೇನ ದರ್ಶಯತಿ ಅಂತ ನೆನ್ನೆ ದಿವಸ ನೋಡಿದ ಆ ವಾಕ್ಯ ನೋಡಿರ್ಲಿಲ್ಲ, ಅರ್ಥ ನೋಡಿದ್ವಿ. ಕಾಲದ ಪರಿಮಾಣ ಎಷ್ಟು ಅಂತ ತಿಳಿಲಿಕ್ಕೆ ದ್ರವ್ಯದ ಪರಿಮಾಣ ಎಷ್ಟು ಅಂತ ಈಗ ತೋರಿಸ್ತಾ ಇದ್ದಾರೆ. ಕಾಲ ಅದು ಅನಂತ, ಅದು ಇಲ್ಲಿಗೆ ನಿಲ್ತು ಅಂತಿಲ್ಲ, ಕಾಲ ಯಾವಾಗ್ಲೂ ಇರುತ್ತೆ. ಹಾಗೆ ಪರಮಾಣು ಯಾವಾಗ್ಲೂ ಇರುತ್ತೆ, ಅದ್ರ ಅನಂತ್ಯ. ಪರಮಾಣು ನಿರಂತರ ಎಷ್ಟೊಂದಿರುತ್ತೆ, ಅದಿಷ್ಟು ಅಂತ ಹೇಳಿಕ್ ಬರಲ್ಲ. ಕಾಲಕ್ಕೂ ಮಿತಿ ಇಲ್ಲ, ಇದು ಎರಡಿದೆ. ಆ ಕಾಲದ ಮಿತಿಯನ್ನ ತೋರಿಸ್ಲಿಕ್ಕೆ ಹೋಗಿ ಮೊದಲಿಗೆ ಉದಾಹರಣೆಗಾಗಿ ಈ ದ್ರವ್ಯದ ಮಿತಿ, ಪರಮಾಣುವಿಗೆ ಮಿತಿ ಇದೆಯಾ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಆಗ ಮನುಷ್ಯ ದೇವಲೋಕೇಪಿ ಅಂತ ಶ್ಲೋಕ ಪ್ರಾರಂಭ ಆಯ್ತು. ಇದಕ್ಕೆ ಅರ್ಥ ಇಷ್ಟೇ. ಈಗ ಮನುಷ್ಯರು ಭೂಲೋಕದಲ್ಲಿದ್ದಾಗ
ಒಂದಿಷ್ಟು ಪುಣ್ಯ ಕರ್ಮಗಳನ್ನ ಮಾಡ್ತಾರೆ, ಮಾಡಿ ಆಗಿ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲಿ ಅವರು ಎಲ್ಲಾ ವಸ್ತುಗಳು, ಎಲ್ಲಾ ಸೂಕ್ಷ್ಮದ ಒಂದು ವಿಚಾರಗಳ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಶಕ್ತಿ ಇರುತ್ತೆ. ಯಾಕೆ ಸ್ವರ್ಗ ಲೋಕಕ್ಕೆ ಹೋದಾಗ, ಇದು ಮನುಷ್ಯ ಲೋಕದಲ್ಲಿ ಇದ್ದಾಗ ಅವ್ರಿಗೆ ಆ ಶಕ್ತಿ ಇರಲ್ಲ. ಆದ್ರೆ ಇಲ್ಲಿ ಪುಣ್ಯಕರ್ಮ ಸಂಪಾದನೆ ಮಾಡಿದ ಪ್ರಯುಕ್ತ ಆ ಪುಣ್ಯಕರ್ಮ ಅಲ್ಲಿ ಕಾಯತ್ತೆ ಅವ್ರಿಗೆ. ಹಾಗಾಗಿ ಸೂಕ್ಷ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಲಿಕ್ಕೆ ಅವ್ರಿಗೆ ಶಕ್ತಿ ಇರುತ್ತೆ. ಆದ್ರೆ ಯಾವುದೇ ಒಂದು ವಸ್ತು ಕೊಡಿ, ಅವ್ರಿಗೆ ಒಂದು ಅಂಶ ಗೊತ್ತಾಗತ್ತೆ. ಅವರು ಸ್ವರ್ಗ ಲೋಕದಲ್ಲಿ ಇದ್ದಾಗ ಭೂಲೋಕದಲ್ಲಿ ಹೀಗೆಲ್ಲ ಇದೆ ಅಂತ ಅವ್ರಿಗೆ ಅರ್ಥ ಆಗತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಒಂದು ವಸ್ತುವಿನ ಬಗ್ಗೆ ಮಾತ್ರ ಅವ್ರಿಗೂ ಸಾಧ್ಯ ಇಲ್ವಂತೆ. ಇದನ್ನು ಮುನಿಗಳು ಹೇಳ್ತಾರೆ. ಆ ಒಂದು ವಸ್ತುವಿನ ಸೂಕ್ಷ್ಮತೆಯನ್ನ ಅನೇಕ ಅಂಶಗಳಿದ್ರೂ ಅವ್ರಿಗೆ ತಿಳ್ಕೊಳ್ಳಿಕ್ ಆಗಲ್ಲ. ಅದೇ ಮನುಷ್ಯರಿಗೆ. ಯಾರು ಪುಣ್ಯಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗಿರ್ತಾರೋ, ಒಂದ್ ವಿಶಿಷ್ಟ ಶಕ್ತಿ ಪಡೆದಿರ್ತಾರೋ ಅಂಥವರೆಗೂ ಸಾಧ್ಯ ಇಲ್ಲ. ಅದು ಯಾವ್ದದು? ಅದೇ ಪರಮಾಣು ಅಂತ ಹೇಳ್ತಾರೆ. ತತ್ವವಿವೇಕ ಗ್ರಂಥದಲ್ಲಿ ಬಂದಿದೆ ಅಂದ್ರೆ, ಆ ಪರಮಾಣುವಿನ ಜ್ಞಾನ ಬಂದ್ರು ಅದರಲ್ಲಿ ಅಂಶಗಳಿವೆ ಅಂತ ನಿಮಗ್ ತಿಳಿಯಲ್ಲ. ಎಷ್ಟು ಪುಣ್ಯಾತ್ಮನಿಗೂ ತಿಳಿಯಲ್ಲ ಅದು. ಅದು ತಿಳಿಬೇಕು ಅಂದ್ರೆ ಅವ್ರು ಅಸಾಧ್ಯವಾದ ವ್ಯಕ್ತಿಯಾಗಿರ್ಬೇಕು. ಅಂತ ಒಂದು ವಸ್ತು ಪರಮಾಣು ಅಂತ ಅಂತಾರೆ ಅಂತ. ಇದು ಸೂಕ್ಷ್ಮ ಪದಾರ್ಥದಲ್ಲಿ ಕೊನೆಯದು ಅಂತ ಮುನಿಗಳೆಲ್ಲ ಹೇಳ್ತಾರೆ ಅಂತ ಈ ಶ್ಲೋಕದ ವಿವರಣೆಯನ್ನು ಮಾಡ್ತಾ ಬಂದು. ಇದು ಮೊದಲನೇ ಲಕ್ಷಣ ಪರಮಾಣುವಿನ ಬಗ್ಗೆ ತತ್ವವಿವೇಕ ಗ್ರಂಥದಲ್ಲಿ ಹೇಳಿತ್ತು. ಎರಡನೇ ಲಕ್ಷಣ ಏನಂದ್ರೆ, ಯಾವ ಈ ಕಣಾದರು, ಗೌತಮರು, ಈ ಋಷಿಗಳೆಲ್ಲ ಇದಾರಲ್ಲ, ಈ ಋಷಿಗಳೆಲ್ಲ ಅಂದ್ರೆ ಇವರು ಸಾಮಾನ್ಯ ನಮ್ಮ ಈ ವೇದ ಮಂತ್ರಗಳಲ್ಲಿ ಬರುವಂತಹ ದೊಡ್ಡ ಋಷಿಗಳಲ್ಲ. ಅವ್ರಿಗೆಲ್ಲ ಅಪರೋಕ್ಷ ಜ್ಞಾನ ಇದೆ, ಅವರೇ ದೊಡ್ಡ ಮಹಿಮರು. ಇವರು ಕೆಲವು ಋಷಿಗಳು ಅಸತ್ಶಾಸ್ತ್ರ ಪ್ರವರ್ತಕರು ಅಂತ ಪ್ರಸಿದ್ಧ. ಯಾವ ಶಾಸ್ತ್ರದಿಂದ ನಿಮಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ವೋ ಅಂತ ಒಂದು ಮೋಕ್ಷ ಸಿಗತ್ತೆ ಶಾಸ್ತ್ರದಿಂದ ಅಂತ ಶಾಸ್ತ್ರ ರಚನೆ ಮಾಡಿದ ಭ್ರಾಂತಿ ಹೊಂದಿದ ಋಷಿ ಮುನಿಗಳು ಇವರು, ಕಣಾದ ಗೌತಮರು. ಈಗಿನ ಕಾಲದಲ್ಲಿ ಕಣಾದರ ಗೌತಮರ ಶಾಸ್ತ್ರಗಳನ್ನೇ ಅಧ್ಯಯನ ಮಾಡೋರು ಹೆಚ್ಚು. ಅಂದ್ರೆ ಗೌತಮ ಅಂತಂದ್ರೆ ನ್ಯಾಯಶಾಸ್ತ್ರ, ಕಣಾದರು ಅಂದ್ರೆ ವೈಶೇಷಿಕ ಶಾಸ್ತ್ರ. ಈಗ ನ್ಯಾಯಶಾಸ್ತ್ರ ಓದ್ತೀವಿ, ವೈಶೇಷಿಕ ಶಾಸ್ತ್ರ ಓದ್ತೀವಿ, ಅನುಮಾನ ದೋಷ ಅಂತೆಲ್ಲ ಹೇಳ್ತೀವಲ್ಲ, ಇದು ಇವ್ರ ಪ್ರಕಾರನೇ ಅಧ್ಯಯನ ಮಾಡ್ಬಿಟ್ಟಿರ್ತೀವಿ ಹೆಚ್ಚು. ವಸ್ತುತಃ ನಮ್ಮ ದ್ವೈತ ವೇದಾಂತದ ಪ್ರಕಾರ ಏನಿದೆ ಅದನ್ನೇ ಅಧ್ಯಯನ ಮಾಡಿದ್ರೆ ಸರಿ. ಜಯತೀರ್ಥರು ತಿಳಿಸುವಂತೆ ಪ್ರಮಾಣ ಪದ್ಧತಿ, ನ ವಿಲಕ್ಷಣತ್ವಾಧಿಕರಣ ಅಂತ ಎಲ್ಲ ಸ್ವತಃದಲ್ಲಿ ಬರುತ್ತೆ. ಇದೆಲ್ಲ ಕಡೆ ಪ್ರಮಾಣ ಅಂದ್ರೇನು, ಏನ್ ತಿಳ್ಕೊಳ್ಬೇಕು ಅಂತ ಸರಿಯಾದ ವಿಚಾರ ಮಾಡಿದ್ದಾರೆ. ಅದು ನಮಗ್ ಬೇಕು. ಆದ್ರೆ ಪೂರ್ವ ಪಕ್ಷ ತರ ನಾವು ಒಂದಿಷ್ಟು ಈ ನ್ಯಾಯಶಾಸ್ತ್ರದ ಅಧ್ಯಯನವನ್ನು ಮಾಡ್ಬೇಕು. ಇದಾದ್ರೆ ಗೊತ್ತಾಗಲ್ಲ ಏನ್ ಹೇಳ್ತಾರೆ, ಏನ್ ಖಂಡನೆ ಹೇಗ್ ಮಾಡ್ಬೇಕು ಅವ್ರನ್ನ ಅಂತ. ಈ ನಿಟ್ಟಿನಲ್ಲಿ ಕಣಾದ ಗೌತಮರೆಲ್ಲರೂ ಯಾವ ವಸ್ತುವನ್ನ ಪರಮಾಣು ಅಂತ ತಿಳ್ಕೊಂಡಿದಾರೋ ಅದು ಪರಮಾಣು ಅಲ್ಲ, ಅದೇ ಕೊನೆಯದಲ್ಲ, ಅದಕ್ಕಿಂತಲೂ ಅದರ ಅಂಶ, ಅದರ ಅಂಶ ಅಂತ ಹೀಗೆ ಅನಂತ ಇದೆ. ಅಂದ್ರೆ ಈಗ ಒಂದು ಕೊನೆಗೊಂದು ಪರಮಾಣು ತಗೊಳ್ತೀವಿ, ಆ ಪರಮಾಣು ಏನಾದ್ರು ಒಂದು ಭಾಗ ಇದೆಯಾ? ಇಲ್ಲ ಅಂತ ಹೇಳ್ಬೇಡಿ. ಅದಕ್ಕೊಂದಿದೆ ಭೂತ ಸೂಕ್ಷ್ಮ, ಅದಕ್ಕೊಂದವಯವ, ಅದಕ್ಕೊಂದವಯವ, ಇಷ್ಟೇ. ಈ ತರ ಅದು ಹೋಗ್ತಾ ಇರತ್ತೆ. ಅದು ಎಷ್ಟು ಅಂತ ಇಲ್ಲ ಅದು. ಈಗ ಸಂಸಾರ ಯಾವತ್ತಿನಿಂದ ಬಂತು? ನಾವು ಸೃಷ್ಟಿಗೆ ಯಾವತ್ತಿಂದ ಬಂದ್ವಿ? ದೇವ್ರ ಸೃಷ್ಟಿ ಮಾತಾದ್ರಿಂದ ಬಂದ್ವಿ. ದೇವ್ರು ಯಾವಾಗ ಸೃಷ್ಟಿ ಮಾಡ್ದ? ಅವತ್ತಿನಿಂದ ಸೃಷ್ಟಿ ಮಾಡ್ತಾ ಇದೆ ಅಷ್ಟೇ. ಅದು ಅನಾದಿ ಕಾಲದಿಂದ ಇದೆ. ಅದು ಮೊದಲು ಇದು ಅಂತ ಹೇಳಿಕ್ ಬರಲ್ಲ. ಅದೇ ಅದರ ವಿಶೇಷತೆ. ಮೊದಲು ಇವತ್ತಿನಿಂದ ಆಯ್ತು ಅಂತ ಹೇಳಿಕ್ ಬರ್ಲಿಕ್ ಸಾಧ್ಯನೇ ಇಲ್ಲ. ಯಾಕೆ? ಅದ್ರ ಹಿಂದೆ ಏನಿತ್ತು ಹಾಗಾದ್ರೆ? ಅದಿಲ್ಲ ಉತ್ತರ. ಅವತ್ತಿಂದಿದೆ ಅಷ್ಟೇ. ಅದೇ ತರ ಪರಮಾಣುಗಳ ಕೊನೆ ಅಂದ್ರೆ ಏನ್ ಕೊನೆ? ಅದಕ್ಕೊಂದಂಶ ಚಿಕ್ಕದು ಇದ್ದೇ ಇರುತ್ತೆ. ಕೊನೆಗೆ ದೇವರ ರೂಪಕ್ಕೆ ಬನ್ನಿ, ಅದಕ್ಕಿಂತ ಇನ್ನೊಂದು ಚಿಕ್ಕದು ಅದು ಇದ್ದೇ ಇರುತ್ತೆ ಕೊನೆಯವರೆಗೂ. ಇದು ಇಲ್ಲಿ ಬಂದ ವಿಷಯ. ಇದಾದ್ಮೇಲೆ ಹಾಗಾದ್ರೆ ಪರಮಾಣು ಅಂತ ಇವರು ಯಾವುದನ್ನ ಕರೀತಾರೆ? ಕಣಾದ ಋಷಿಗಳು, ಗೌತಮ ಋಷಿಗಳು ಅದು ಪರಮಾಣು ಅಲ್ಲ, ನಿಜವಾಗಿ ನಿರಂಶ ಅಂತ ಇವ್ರು ಅನ್ಕೊಳ್ತಾರೆ. ವಸ್ತುತಃ ನಿರಂಶವಾದ ಇದೆ, ಅದು ಪರಮಾಣು ಇಲ್ಲ ನಾವು ಹೇಳ್ತಾ ಇಲ್ಲ. ಆದ್ರೆ ಅದಕ್ಕಿಂತ ಚಿಕ್ಕದಿಲ್ಲ ಅಂತ ಹೇಳ್ಬೇಡಿ, ಅದಕ್ಕೊಂದು ಅಂಶ ಇದೆ ಅಂತ ಹೇಳಿದ್ದಾರೆ. ಈ ಎಲ್ಲ ಅಭಿಪ್ರಾಯದಿಂದ ತತ್ವವಿವೇಕ ಗ್ರಂಥದಲ್ಲಿ ಇಷ್ಟು ವಿವರಣೆ ಬಂದಿದೆ. ಇನ್ನು ಕೆಲವರು ಇಲ್ಲಿ ವ್ಯಾಖ್ಯಾನಕಾರರು ಅನೇಕಾಂಶ ಸಂಯುತ ಅಂತ ಇಲ್ಲಿ ಬಂತು. ಈ ಶ್ಲೋಕದಲ್ಲಿ ಭಾಗವತದ ಪದ್ಯವನ್ನ ಗಮನಿಸಿ, ಅನೇಕಾಂಶ ಯುತಸ್ತು ಯಹ ಅಂತ ಬಂದಿದೆ ಇಲ್ಲಿ. ಆದ್ರೆ ಇವರು ವ್ಯಾಖ್ಯಾನ ಮಾಡ್ತಾ ಇಲ್ಲ, ಇಲ್ಲಿ ಪಾಠದಲ್ಲಿ ವ್ಯತ್ಯಾಸ ಇದೆ. ಅನೇಕೋ ಅಸಂಯುತ ಅಂತ, ಅನೇಕೋ ಸಂಯುತ ಅಂತ ಒಂದು ಪಾಠವನ್ನ ಇಟ್ಕೊಂಡಿದ್ದಾರಂತೆ. ಅಂದ್ರೆ ಅನೇಕೋ ಅಸಂಯುತ ಅಂದ್ರೆ ಏನರ್ಥ ಇದಕ್ಕೆ? ಅನೇಕ ಸಂಯುತ ಇತ್ಯಾದಿ ಈ ಶಬ್ದಗಳಿಗೆ ಏನಂತ ಅರ್ಥವನ್ನು ಮಾಡಬೇಕು? ಅನೇಕ ಅಸಂಯುತ, ಅನೇಕ ಸಂಯುತ ಅಂತೆಲ್ಲ ಶಬ್ದವನ್ನು ತಗೊಂಡಿದ್ದಾರೆ.
ಇದಕ್ಕೆ ಏನರ್ಥ ಅಂದ್ರೆ, ಯಾವುದನ್ನ ಪರಮಾಣು ಅಂತ ಕರಿತೀವಿ ಅಂತಂದ್ರೆ, ಯಾವುದು ಬೇರೆ ಅಂಶಗಳ ಜೊತೆಗೆ ಸೇರಿ ಪರಿಣಾಮವನ್ನ ತಾನು ಹೊಂದೋದಿಲ್ವೋ ಬೇರೆ ವಸ್ತುವಾಗಿ, ಅದನ್ನ ಪರಮಾಣು ಅಂತ ಕರಿಬೇಕು ಅಂತ. ಅದ್ರ ಉದಾಹರಣೆಗೆ, ಈಗ ಮಡಿಕೆ ಮಾಡಬೇಕು ಮಣ್ಣಿಂದ, ಮಣ್ಣಿನ ಪರಮಾಣುಗಳೆಲ್ಲ ಕೆಲವಿದೆ. ಈ ಪರಮಾಣುಗಳು ಸೇರ್ಕೊಳ್ಳುತ್ತೆ ಬೇರೆ ಬೇರೆ ವಸ್ತುಗಳ ಜೊತೆಗೆ. ಬೇರೆ ಬೇರೆ ವಸ್ತುಗಳ ಜೊತೆಗೆ ಸೇರಿದಾಗ ಅದು ಒಂದು ಹೊಸ ವಸ್ತುವಾಗಿ ಪರಿಣಾಮ ಆಗಲ್ಲ, ಅದು ಅದಾಗೆ ಪರಿಣಾಮ ಆಗತ್ತೆ ಅಷ್ಟೆ. ಅಂದ್ರೆ ಮಣ್ಣೇ ಮಡಿಕೆ ತಾನೆ, ಮಣ್ಣಿಗಿಂತ ಬೇರೆ ಮಡಿಕೆ ಅಂತ ಏನಿದೆ? ಹಾಗಾದ್ರೆ ಯಾವುದನ್ನ ಪರಮಾಣು ಅಂತ ಕರಿತೀವಿ ಅಂದ್ರೆ, ಯಾವುದು ಇನ್ನೊಂದು ವಸ್ತುವಿನ ಜೊತೆಗೆ ಸೇರಿದಾಗ್ಲೂ ಮತ್ತೊಂದಾಗಲ್ಲ, ತಾನೇ ಇನ್ನೊಂದು ರೂಪಕ್ಕೆ ಬರುತ್ತೋ ಅದನ್ನ ಪರಮಾಣು ಅಂತ ಕರಿತೀವಿ ಅಂತ ಒಂದು. ಇನ್ನೊಂದು ಅಸಂಯುತ, ತಾನು ಇನ್ನೊಂದ್ರ ಜೊತೆಗೆ ಸೇರಿದ ಕೂಡಲೇ ಇನ್ನೊಂದು ಬದಲಾಗಲ್ಲ, ತಾನು ಇದ್ದ ಹಾಗೆ ಇರುತ್ತೆ, ಜೊತೆಗೆ ಸೇರಿದ್ರು ಇಲ್ಲದೆ ಇರೋ ತರ, ಅದನ್ನ ಪರಮಾಣು ಅಂತ ಕರಿತೀವಿ ಅಂತ ಹೀಗೆ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವಯವಿಯಾಗಿರುವಂತಹ ಅವಸ್ಥೆ, ಸಮುದಾಯ ಆಗಿರುವಂತಹ ಅವಸ್ಥೆ, ಎರಡೂ ಇಲ್ಲದೆ ಇದ್ದಾಗ್ಲೂ ಇರುವಂತಹ ವಸ್ತು ಪರಮಾಣು. ಅಂದ್ರೆ ಮಡಿಕೆಯಾಗಿ ನಿಮಗೆ ಉಳಿಲಿಲ್ಲ ಒಂದು ವಸ್ತು, ಮಡಿಕೆನ ಒಡೆದು ಹಾಕಿದ್ವಿ. ಇನ್ನು ಸಮುದಾಯ ರೂಪದಲ್ಲಿ ಅಂದ್ರೆ ಒಂದಿಷ್ಟು ಗುಂಪು ದಾರ ಎಲ್ಲ ಸೇರ್ಕೊಂಡ್ರೆ ಒಂದು ಬಟ್ಟೆ ಆಯ್ತು. ಈಗ ಬಟ್ಟೆ ದಾರಗಳ ಗುಂಪು ಅಂದ್ರೆ ಬಟ್ಟೆ, ಆ ದಾರ ಗುಂಪಿನ ರೂಪದಲ್ಲಿ ಇಲ್ಲ, ಬಿಡಿ ಬಿಡಿ ಬಿಡಿಯಾಗಿ ಎಲ್ಲ ಹೊರಟೋಗಿದೆ. ಆಗ ನಿಮ್ಗೆ ಸಿಗೋ ಕೊನೆಯ ವಸ್ತು ಯಾವುದು? ಅದೇ ಪರಮಾಣು. ಅಂದ್ರೆ ಅವಯವಿ ಇಲ್ಲದೆ ಇದ್ದಾಗ್ಲು, ಸಂಪೂರ್ಣ ಮಡಿಕೆ ಇಲ್ಲದೆ ಇದ್ದಾಗ್ಲು, ಬಟ್ಟೆ ಇಲ್ಲದೆ ಇದ್ದಾಗ್ಲು, ದಾರಗಳ ಗುಂಪಾದ ಬಟ್ಟೆ ಇಲ್ಲದೆ ಇದ್ದಾಗ್ಲು ಸಿಗುವಂತಹ ವಸ್ತು ಅದು ಪರಮಾಣು. ಅಂದ್ರೆ ನೀವೆಲ್ಲ ದಾರಗಳನ್ನ ಕಿತ್ತಾಕ್ಬಿಟ್ರೆ ಬಟ್ಟೆ ಕಾಣಿಸಲ್ಲ, ಅದು ಪರಮಾಣು ಅಂತ ಇರುತ್ತೆ. ಆ ತರ ಈ ರೀತಿ ಈ ಪರಮಾಣುವಿನ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೇನೆ ಇನ್ನೊಂದು ವಿವರಣೆನ ಕೊಡ್ತಾರೆ. ಏನಂದ್ರೆ, ಪರಮಾಣು ಲಕ್ಷಣ ನೀವೇನು ಹೇಳಿದ್ರಿ, ಇದಕ್ಕೆ ಅಸಂಭವ ದೋಷ ಇದೆ ಅಂತ ಹೇಳ್ತಾರೆ. ಅಸಂಭವ ದೋಷ ಅಂದ್ರೆ ಯಾರು ಹೇಳಿದ್ರಿ? ಈಗ ಎಲ್ಲಾ ಪರಮಾಣುಗಳು ಸೇರಿದಾಗ ಅದನ್ನೊಂದು ಹೊಸ ಕಾರ್ಯನೇ ಹುಟ್ಟಿದೆ ಅಂತ ಹೇಳ್ಬೇಕು. ಇದಂದ್ರೆ ಅದಕ್ಕೆ ಯಾವತ್ತೂ ಕಣ್ಣಿಗೆ ಕಾಣಿಸ್ಬಾರ್ದು ನಿಮ್ ಪ್ರಕಾರ. ಯಾಕೆ ನಿಮ್ ಪ್ರಕಾರ ಪರಮಾಣು ಎಲ್ಲ ಸೇರ್ಕೊಳ್ತಾ ಹೋದ್ರೆ ಎಲ್ಲಾ ಪರಮಾಣುಗಳು ಕಣ್ಣಿಗೆ ಕಾಣಿಸ್ದೇ ಇರೋ 100 ಪರಮಾಣು ಸೇರ್ಲಿ, 1000 ಪರಮಾಣು ಸೇರ್ಲಿ, ಅದರಿಂದ ಏನು ಕಾರ್ಯ ಆಗತ್ತಾ? ಅದನ್ನ ವಸ್ತು ಕಾಣಿಸೋ ತರ ಆಗತ್ತಾ? ಇದು ಹೇಗಾಯ್ತು ಅಂದ್ರೆ, ಒಬ್ಬ ಕುರುಡನಿಗೆ ಕಣ್ ಕಾಣಿಸಲ್ವಂತೆ, 100 ಜನ ಕುರುಡರು ಸೇರಿದ ಕೂಡಲೇ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರ? ಒಬ್ಬ ಕುರುಡನ್ ನಂಬಿನೇ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅವ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲ ನಾನೊಬ್ಬ ಸಾಧ್ಯ ಆಗದೆ ಇದ್ರು 100 ಜನ ನಾವು ಕುರುಡರು ಸೇರ್ತೀವಿ, ನಿಮ್ಮನ್ನ ಎಲ್ಲಿ ಬೇಕೋ ಅಲ್ಲಿ ಹೋಗಿ ತಲುಪಿಸ್ತೀವಿ ಅಂದ್ರೆ ಅದ್ ಹೆಂಗ್ ಸಾಧ್ಯ? 100 ಜನ ಕುರುಡ್ರೆ, ಒಬ್ಬನಿಗಾದ್ರೂ ಯೋಗ್ಯತೆ ಇದ್ರೆ ನೋಡ್ಲಿಕ್ಕೆ, ಅವಾಗ 100 ಜನನು ತಾವು ಸೇರ್ಕೊಂಡು ಒಬ್ಬನಿಗೆ ಯೋಗ್ಯತೆ ಇದೆ, ಇನ್ನೊಬ್ಬನಿಗೆ ಯೋಗ್ಯತೆ ಇಲ್ಲ, ಅಂತೂ ಒಟ್ಟು ಇಂದಷ್ಟು ಜನಕ್ಕಿದೆ ಅಂತ ಕರ್ಕೊಂಡು ಹೋಗ್ಬೋದು. ಅವಾಗ ಸಂಘೀಯ ಶಕ್ತಿ ಅಂತ, ಸರಿ, ಗುಂಪಲ್ಲಿ ಶಕ್ತಿ ಇದೆ ಅಂತ. ಆದ್ರೆ ಒಂದು ಪರಮಾಣುನು ಕಣ್ಣಿಗೆ ಕಾಣಿಸ್ತಾ ಇದ್ರೆ ಅಷ್ಟೊಂದು ಪರಮಾಣುಗಳು ಸೇರಿ ಹೇಗೆ ನಮಗ್ ಕಣ್ಣಿಗೆ ಕಾಣ್ಲಿಕ್ಕೆ ಸಾಧ್ಯ? ಅದಕ್ಕೇನ್ ಹೇಳ್ಬೇಕು? 1-2 ಪರಮಾಣು ಸೇರಿದ್ರೆ ಅವಾಗ ಅದು ಕಣ್ಣಿಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ಬೇಕು. 1 ಕಾಣಿಸ್ತಾ ಇರ್ಬೋದು, ಅಥವಾ 2 ಕಾಣಿಸ್ತಾ ಇರ್ಬೋದು, 2 ಸೇರಿದ್ರು ಕಾಣಿಸ್ತಾ ಇರ್ಬೋದು, 3 ಸೇರಿದ್ರೆ ಪರಮಾಣುಗಳು ಅವಾಗ ಕಾಣಿಸ್ಲಿಕ್ಕೆ ಶುರುವಾಗತ್ತೆ ಅಂತ ಹೇಳ್ಬೇಕು. ರೀತಿ ಒಪ್ಕೊಂಡು ಹೋದ್ರೆ ಮಾತ್ರ ಇದಕ್ಕೆ ಉತ್ತರ ಇದೆ, ಇಲ್ಲಾಂದ್ರೆ ಉತ್ತರ ಹೇಳಿಕ್ ಬರಲ್ಲ ಅಂತ. ಹೀಗೆ ಇದು ಒಂದು ಅಸಂಭವ ದೋಷವನ್ನ ಇಲ್ಲಿ ಹೇಳಿದೆ. ಅಂದ್ರೆ ನೀವ್ ಹೇಳಿದ ಒಂದು ಪರಮಾಣುವಿನ ಲಕ್ಷಣನೇ ಸರಿ ಇಲ್ಲ, ಯಾರು ಹೇಳ್ತಾರೆ ಈ ಲಕ್ಷಣವನ್ನ ಹೇಳಿದ್ರೆ ಎಲ್ಲೂ ಇದು ಅನ್ವಯಿಸೋದೇ ಇಲ್ಲ ಅಂತ. ಹೀಗೆ ನಮಗೆ ಹಾಗಾದ್ರೆ ಈಗ ಎಲ್ಲ ಅಂಶ ಕಾಣುತ್ತಲ್ಲ, ಈಗ ಬಿಸಿಲಿನ ಕಿರಣ ಎಲ್ಲ ಬರುತ್ತಲ್ಲ ಈ ಕಿಟಕಿ ಮುಖಾಂತರ ಬಂದಾಗ ನಮಗೆ ಧೂಳು ಕಾಣ್ತಾ ಇರುತ್ತೆ. ಆ ಧೂಳಿನ 6ನೇ ಒಂದು ಭಾಗ ಪರಮಾಣು ಅಂತ ಇವ್ರು ಹೇಳ್ತಾರೆ. ಹಾಗಾದ್ರೆ ಆ ಧೂಳು ಕಾಣ್ತಾ ಇರೋದು ಏನು? ಅದಕ್ಕೆ ತ್ರಣುಕ ಅಂತ ಕರೀತಾರೆ. ಪರಮಾಣು, ದ್ವ್ಯಣುಕ, ತ್ರಣುಕ, ಚತುರ್ಣುಕ, ಪಂಚಾಣುಕ ಅಂತೆಲ್ಲ ಶಬ್ದಗಳಿದೆ. ಪರಮಾಣು ಅಂದ್ರೆ 1, ದ್ವ್ಯಣುಕ ಅಂದ್ರೆ 2 ಅಣು ಸೇರ್ಕೊಳ್ಳೋದು, ತ್ರಣುಕ ಅಂದ್ರೆ 3 ಅಣು ಸೇರ್ಕೊಳ್ಳೋದು, ಚತುರ್ಣುಕ ಅಂದ್ರೆ 4 ಅಣುಗಳು ಸೇರೋದು. ಈ ತರ ತ್ರಣುಕದಿಂದ ಕಾಣಿಸತ್ತೆ ಅಂತ ಹೇಳ್ತಾರೆ. ಪರಮಾಣು, ದ್ವ್ಯಣುಕ ಎರಡೂ ಕಾಣಿಸಲ್ಲ ಮನುಷ್ಯರಿಗೆ ತಮ್ಮ ಇಂದ್ರಿಯಕ್ಕೆ, ಅದಾದ್ಮೇಲಿಂದ ಮುಂದೆ ಕಾಣಿಸ್ತಾ ಹೋಗುತ್ತೆ ಅಂತ. ಹೊಸ್ತಾ ಇದನ್ನ ಜಯತೀರ್ಥರು ಖಂಡನೆ ಮಾಡ್ತಾರೆ. ಈಗ ನಮ್ಗೆ ಕಣ್ಣು ತುಂಬಾ ಚೆನ್ನಾಗಿದೆ, ಸೂಕ್ಷ್ಮ ದೃಷ್ಟಿ, ಯೋಗಿ ನಮಗೇನೋ ಕಾಣಿಸ್ತಿರ್ಬೋದು, ಯೋಗಿಗಳ ದೃಷ್ಟಿ ತುಂಬಾ ಸೂಕ್ಷ್ಮ, ಅವ್ರಿಗೆ ದ್ವ್ಯಣುಕನೂ ಕಾಣಿಸ್ಬೋದು ನಿಮ್ ಪ್ರಕಾರ. ಹಾಗೆ ರೀತಿ ಹೇಳಿಕ್ ಬರಲ್ಲ ಅಂತ ಅದನ್ನು ಖಂಡನೆ ಮಾಡಿದ್ದಾರೆ. ಹೀಗೆ ಅನೇಕ ವಿಷಯಗಳಿನ್ನೂ ಇವೆ, ಅದನ್ನೆಲ್ಲ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ
ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.